ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 4ನೇ ವಾಕ್ಯ ಮತ್ತು 9ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಇವತ್ತಿನ ಸತ್ಯವೇದ ಗ್ರಂಥದ ಚಿಂತೆಗಾಗಿ 4ನೇ ವಾಕ್ಯ ನಾನು ನಿಮಗಾಗಿ ಓದ್ತೇನೆ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು, ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. 9ನೇ ವಾಕ್ಯ ಹೀಗೆ ಹೇಳುತ್ತದೆ, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ, ಹೋಗು. ನಾವು ಓದಿದಂಥ ಸತ್ಯವೇದ ಗ್ರಂಥ ಕೆಲವೊಮ್ಮೆ ಕೆಲವರಿಗೆ ಇದು ಅಪರಿಚಿತವಾದಂಥ ವಾಕ್ಯವಾಗಿರುತ್ತೆ. ಕಾರಣ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ದಾನಿಯೇಲನ ಪುಸ್ತಕ, ಪ್ರಕಟಣೆ ಪುಸ್ತಕ, ಈ ಪ್ರವಚನ ಗ್ರಂಥಗಳನ್ನು ಓದೋದಿಲ್ಲ. ಅವರಿಗಿಷ್ಟ ಇರೋದು ಕೀರ್ತನೆಗಳು, ಜ್ಞಾನೋಕ್ತಿಗಳು. ಕಣ್ಣು ಮುಚ್ಕೊಂಡು ತೆರೆದರೆ ಮಧ್ಯಭಾಗದಲ್ಲಿ ಅದೇ ಕಾಣುತ್ತೆ, ಅದನ್ನು ಓದಿ ತೃಪ್ತಿ ಪಡ್ತಾರೆ. ಆದರೆ ಸತ್ಯವೇದ ಗ್ರಂಥದಲ್ಲಿ ಇದೆಲ್ಲ ಭವಿಷ್ಯದಲ್ಲಿ ನಡೀಲಿಕ್ಕಿರುವ ಸಂಭವಗಳ ಕುರಿತು ಪರಿಶುದ್ಧಾತ್ಮನು ಮನುಷ್ಯರಾದ ನಮಗೆ ಪ್ರಕಟಿಸುವಂಥ ಭಾಗಗಳಾಗಿರುತ್ತದೆ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ದ ಸೀಲ್ ಆಫ್ ಗಾಡ್, ದೇವರ ಮುದ್ರೆ. ದ ಸೀಲ್ ಆಫ್ ಗಾಡ್, ದೇವರ ಮುದ್ರೆ ಆಗಿರುತ್ತೆ. ಈ ಮುದ್ರೆ ಅಂದಾಗ ನಮಗೆಲ್ಲರಿಗೂ ಸುಪರಿಚಿತವಾಗಿರೋದಂದರೆ, ನೀವು ಇಂದಿನ ಕಾಲಗಳಲ್ಲೆಲ್ಲ ನೋಡಿರ್ಬೋದು, ಈ ನಮ್ಮ ಈಗಲೂ ಇದೆ ಮುದ್ರೆ. ಈ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು, ಇಂಪಾರ್ಟೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು, ಯಾವುದಾದ್ರೂ ಕಡತಗಳನ್ನು ರವಾನೆ ಮಾಡಬೇಕು, ಸರ್ಕಾರದ ಅತಿ ಸೀಕ್ರೆಟ್ ಆಗಿರುವಂಥ ಕಾರ್ಯಗಳನ್ನು ರವಾನೆ ಮಾಡುವಾಗ ಅವರು ಅದಕ್ಕೆ ಒಂದು ಮುದ್ರೆ ಹಾಕ್ತಾರೆ. ಆ ಮುದ್ರೆ ಒಡೆಯೋದಕ್ಕೆ ಅಧಿಕಾರ ಉಳ್ಳವನಿಗೆ ಮಾತ್ರವೇ ಅದನ್ನು ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಇರೋದು. ಅಲ್ಲದೆ ಇರೋರಿಗೆ ಅದನ್ನು ಮುಟ್ಟಂಗಿಲ್ಲ. ಕೆಲವೊಮ್ಮೆ ನೀವು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ, ಲೋನ್ ಟೈಮಿಗೆ ಕಟ್ಟಲಿಲ್ಲ ಆದರೆ ಬ್ಯಾಂಕ್ ಕೋರ್ಟ್ ಆರ್ಡ್ರ್ ತಗೊಂಬಂದು ನಿಮ್ಮ ಆಸ್ತಿಯನ್ನು ಜಪ್ತಿ ಮಾಡಿ ಅದಕ್ಕೊಂದು ಬೀಗ ಹಾಕಿ, ಆ ಬೀಗಕ್ಕೆ ಒಂದು ವ್ಯಾಕ್ಸ್ ಮೂಲಕ ಒಂದು ಮುದ್ರೆ ಹಾಕ್ಬಿಡ್ತಾರೆ. ಅದರ ಅರ್ಥ, ನೀವು ಅದನ್ನು ಮುರಿದು ಅತಿಕ್ರಮ ಮಾಡಿದ್ರೆ ನೀವು ಶಿಕ್ಷೆಗೆ ಅರ್ಹರಾಗಿರ್ತೀರ ಎಂಬುದಾಗಿ. ಹೀಗೆ ಇಂದಿನ ಕಾಲಗಳಲ್ಲಿ ಮುದ್ರೆ ಅನ್ನೋದಕ್ಕೆ ಭಾಳ ಅರ್ಥ ಇದೆ, ಈಗಲೂ ಇದೆ. ಅದರಲ್ಲಿ ಈ ಕಾನೂನಿನಾತ್ಮಕವಾದಂಥ ಕಾರ್ಯಗಳು ಭಾಳ ಇರುವಂಥದ್ದಾಗಿದೆ. ಅದರಿಂದನೇ ಇಂದಿನ ಕಾಲದಲ್ಲಿ ರೋಮ ಸರ್ಕಾರದವರು ಅಂದರೆ, ಆ ಕಾಲದಲ್ಲಿ ಮುದ್ರೆಗಳು ಅಂದರೆ, ಆ ಮುದ್ರೆಗಳು ಹಾಕಿದಂಥ ಮುದ್ರೆಯನ್ನು ಯಾರಾದರೂ ಸರ್ಕಾರದ ಅಧೀನದಲ್ಲದೆ ಇರುವವರು ಅಥವಾ ಯಾವುದೋ ಕಾನೂನಿಗೆ ಆ ಚೌಕಟ್ಟಿಗೆ ಒಳಪಡದೆ ಇರುವವರು ಯಾರಾದರೂ ಅದನ್ನು ಮುರಿದ್ರೆ ಈವನ್ ಮರಣದಂಡನೆಗೆ ಅವರನ್ನ ತೀರ್ಪಿಗೆ ಒಳಪಡಿಸ್ತಾರೆ, ಮರಣದಂಡನೆಗೆ ವಿಧಿಸುವಂಥರಾಗಿರ್ತಾರೆ. ಹಾಗಾದರೆ ಪಾಸ್ಟ್ರೇ, ನೀವು ಏನು ಹೇಳಲಿಕ್ಕೆ ಬಯಸ್ತಿದ್ದೀರಾ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ಮುದ್ರೆ ಎನ್ನುವಂಥ ವಿಷಯದಲ್ಲಿ, ದೇವರ ಮುದ್ರೆ ಎಂಬ ವಿಷಯದಲ್ಲಿ ದೇವರ ವಾಕ್ಯದ ಪ್ರಕಾರ ಏನು ನಮಗೆ ತಿಳಿಸಲಿಕ್ಕೆ ಹೋಗ್ತದೆ ಎಂಬುದನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಇದರ ಈ ಈ ಈ ಈ ಮುದ್ರೆಯ ಕುರಿತಾದಂಥ ಕಾರ್ಯಗಳನ್ನು ಪ್ರವಚನಾತ್ಮದಲ್ಲಿ ಯಾವ ರೀತಿಯಲ್ಲಿ ಪ್ರಧಾನವಾಗಿ ಇದನ್ನು ದಾನಿಯೇಲನ ಪುಸ್ತಕ ಮತ್ತು ಪ್ರಕಟಣೆ ಪುಸ್ತಕಗಳಲ್ಲಿ ಯಾವ ರೀತಿ ಇದು ಪ್ರಕಟವಾಗಿದೆ, ಇದರ ಕುರಿತಾದಂಥ ಕೆಲವೊಂದು ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಪ್ರಧಾನವಾಗಿ ಪ್ರವಚನೆಯ ಭಾಷೆಯಲ್ಲಿ 2 ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಇದು ವಾಕ್ಯವನ್ನು ಓದುವಾಗ 4ನೇ ವಾಕ್ಯ ಹೀಗೆ ಹೇಳುತ್ತೆ, ದಾನಿಯೇಲನೇ,
ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ದೇವರು ಯಾವತ್ತಾದರೂ ಏನಾದರೂ ಮುದ್ರೆ ಹಾಕು ಅಂದರೆ ಪ್ರವಾದನೆ ಭಾಷೆಯಲ್ಲಿ ಅದಕ್ಕೇನೋ ಒಂದು ಕಾರ್ಯ ಇದೆ. ಅದರ ಕಾರ್ಯ ಆ ಒಳಗಡೆ ಇರುವ ಆ ಮುದ್ರೆ ಹಾಕಲ್ಪಟ್ಟಿರುವಂಥ ಆ ಬರಹ ಅದು ಯಾವತ್ತೋ ಎಲ್ಲೋ ನೆರವೇರಬೇಕಾಗಿದೆ. ನೆರವೇರೋವರೆಗೂ ಅದನ್ನು ಯಾರು ಓಪನ್ ಮಾಡೋಕ್ಕಾಗ್ದಿರಂಗೆ ಮುದ್ರೆ ಹಾಕು ಎಂಬುದಾಗಿ. ನಿಮಗೆ ಅರ್ಥ ಆಯಿತು? ಅಂದರೆ ಅದರ ಅರ್ಥ ಇಟ್ ವಾಸ್ ಟು ಡೂ ವಿತ್ ಟೈಮ್. ಸಮಯ 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 ದೇವರು ಸೀಲ್ ಮಾಡಿ ಅದನ್ನು ಇಟ್ಟಿರುವಾಗ ಅದರ ಅರ್ಥ ನನ್ನ ಸಮಯ ಇನ್ನು ಬಂದಿಲ್ಲ, ಸಮಯಕ್ಕೆ ಮುಂಚೆ ನಾನು ಏನು ಮಾಡೋದಿಲ್ಲ, ಸಮಯದವರೆಗೂ ಕಾದಿರಲಿ, ನಾನು ಮುದ್ರೆಯನ್ನು ಹೊಡೆಯುವ ಒಂದು ಕಾಲ ಬರುತ್ತೆ. ಆಮೇಲೆ ಅದರ ಅರ್ಥ ಸಮಯಕ್ಕೆ ಇದು ಕನೆಕ್ಟೆಡ್ ಆಗಿರುತ್ತೆ. ನಾವುಗಳು ದೇವರ ವಾಕ್ಯದಿಂದ ಸುಮಾರು ಕಾರ್ಯಗಳನ್ನು ಕಲಿತೀವಿ, ಪ್ರವಚನಗಳನ್ನು ಕೇಳ್ತೀವಿ, ವಾಗ್ದಾನಗಳನ್ನು ಕೇಳ್ತೀವಿ. ಆದರೆ ಕೆಲವೊಂದು ವಾಗ್ದಾನಗಳು ಇವತ್ತು ನೆರವೇರಲಿಲ್ವಲ್ಲ ಎಂಬ ಚಿಂತೆ ಕೆಲವರಲ್ಲಿದೆ. ಆದರೆ ದೇವರು ಕೆಲವೊಂದನ್ನು ಮುದ್ರೆ ಹಾಕಿಡು ಅಂದರೆ ಮುದ್ರೆ ಹಾಕ್ಬಿಟ್ರೆ ದೇವರಲ್ಲದೆ ಇನ್ನು ಯಾರಿಂದಲೂ ಅದನ್ನು ತೆರೆಯೋಕ್ಕಾಗಲ್ಲ. ದಾನಿಯೇಲನು ಬರೆದನು, ದಾನಿಯೇಲನಿಗೆ ಪ್ರಕಟಣೆ ಕೊಟ್ಟದ್ದು ದೇವರು, ಸಂಭವಿಸುವ ಕಾರ್ಯಗಳನ್ನು ಹೇಳಿದ್ದು ದೇವರು, ಬರೆದಿದ್ದು ದಾನಿಯೇಲನು, ಆ ಮುದ್ರೆ ಹಾಕ್ಸಿದ್ದು ದಾನಿಯೇಲನ ಕೈಯಿಂದನೇ. ಆದರೆ ಮುದ್ರೆ ಒಡೆಯೋದಕ್ಕೆ ದಾನಿಯೇಲನಿಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಪ್ರವಾದನೆ ಶಬ್ದವಾಗಿ ಹೇಳ್ತಾ ಇದ್ದೇನೆ. ವಾಗ್ದಾನಗಳನ್ನು ಕೇಳಿರ್ಬೋದು, ವಾಗ್ದಾನಗಳನ್ನು ನೀವು ಅನುಸರಿಸ್ತಾ ಇರ್ಬೋದು, ವಾಗ್ದಾನಗಳನ್ನು ಎದುರು ನೋಡ್ತಾ ಇರ್ಬೋದು. ಇದುವರೆಗೂ ನಿಮಗೆ ಬಿಡುಗಡೆ ಆಗಿಲ್ಲ ಎಂಬ ಸಂಕಟ ಪಡೋದಲ್ಲ. ದೇವರು ತಡ ಮಾಡಿದ್ರು ಅವನು ವಾಗ್ದಾನ ನೆರವೇರಿಸದೆ ಬಿಡೋದಿಲ್ಲ. ಅದು ನೆರವೇರೋವರೆಗೂ ಅವನು ಮುದ್ರೆ ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಅವನು ಹೇಳಿರುವ ಮಾತನ್ನು ಕಾಪಾಡ್ತಾ ಇರ್ತಾನೆ. ಆಮೇನ್, ಆಮೇನ್. ನಾನು ಅನೇಕ ವರ್ತಿ ಇದನ್ನು ಆವರ್ತಿಸಿದ್ದೀನಿ, ಪುನಃ ಪುನಃ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದೇವರು ಯಾವುದೇ ಕಾರ್ಯಗಳನ್ನು ನಮ್ಮ ಒತ್ತಡಕ್ಕೆ ಮಣಿದು ಮಾಡೋದಿಲ್ಲ. ಕೆಲವರು ಹಠ ಮಾಡ್ತಾರೆ. ನಾನು ಮೊನ್ನೆ ಯಾರೋ ಸಹೋದರಿ ನಮ್ಮ ಹೆಂಡತಿ ಹತ್ರ ಮಾತಾಡ್ತಾ ಇದ್ರು. ನಾನು ಅದನ್ನು ಕೇಳಿಸ್ಕೊಂಡೆ. ನಾನು ಅಲ್ಲೇ ಇದ್ದೆ. ನಿರಂತರವಾಗಿ ಉಪವಾಸ. ದೇವರು ಹೇಳಿದ್ದಾರೆ. ಎಷ್ಟು ದಿನ ಅಂದರೆ ಅದು ಡೇಟೇ ಹೇಳಲಿಲ್ಲ. ಸ್ತೋತ್ರ. ನಾನು ಅವಾಗೇ ಯೋಚನೆ ಮಾಡಿದೆ, ಸ್ತೋತ್ರ, ಹಂಗಾದರೆ ನನಗೆ ಕೆಲಸ ಇಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಇದೆಲ್ಲ ಅನಾವಶ್ಯಕವಾದ ಕಾರ್ಯಗಳು. ದೇವರ ಬಳಿಯಲ್ಲಿ ಹಠ ಮಾಡೋದಲ್ಲ. ದೇವರು ಆಲೋಚನೆ ಕೊಟ್ಟರೆ ಅದರಲ್ಲಿ ನನಗೆ ವಿಪರ್ಯಾಸ ಅಂದಿದ್ದು ಅಂದರೆ, ವಿಪರ್ಯಾಸ ಅಂದರೆ ಕೂಟಕ್ಕೂ ಹೋಗಬೇಡ, ಎಲ್ಲೂ ಹೋಗಬೇಡ, ಮನೇಲೇ ಇರು, ನಾನು ನಿನ್ನೊಟ್ಟಿಗೆ ಮಾತಾಡ್ತೀನಿ ಅಂತ, ಅದುವರೆಗೂ ಉಪವಾಸ ಮಾಡ್ತಾನೇ ಇರು ಅಂತ. ಸ್ತೋತ್ರ. ದುರಾತ್ಮನ ತಂತ್ರವನ್ನು ತಿಳಿಬೇಕು ತಾನೆ. ನೀನು ಕೂಟಕ್ಕೆ ಹೋಗಬೇಡ, ಆರಾಧನೆಗೆ ಹೋಗಬೇಡ, ಅನ್ಯೋನ್ಯತೆ ಬೇಡ ಅಂತ ಯಾವಾಗ ಹೇಳ್ತಾ ಅದೇ ದುರಾತ್ಮ. ಆ ದುರಾತ್ಮನ ಹೊರಗಡೆ ಹಾಕಿ ದೈವ ಶಬ್ದಕ್ಕೆ ವಿಧಿಯರಾಗಬೇಕು. ಯಾರೋ ಹಠ ಮಾಡಿದ್ರು, ನಾನು ಉಪವಾಸ ನಾನು ಬಿಡುಗಡೆ ಕೊಡಲಿಲ್ಲ ಅಂದರೆ ನಾನು ಏನು ತಿನ್ನಲ್ಲ, ಏನು ತಿನ್ನಬೇಡ, ಕುಡಿಬೇಡ, ನೀನು ಸಾಯ್ತೀಯ ಅಷ್ಟೇ. ದೇವರು ನಿನ್ನ ಹಠಕ್ಕೆ ಮಣಿಯೋನಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳುವಂಥ ಒಂದು ಮಾತು, ದೇವರು ಏನಾದರೂ ಮಾಡಬೇಕು ಅಂದರೆ ಗಾಡ್ ನೆವರ್ ಆಕ್ಟ್ ಬಿಫೋರ್ ದ ಟೈಮ್ ಆರ್ ಆಫ್ಟರ್ ದ ಟೈಮ್. ಗಾಡ್ ವಿಲ್
ಆಕ್ಟ್ ಇನ್ ಹಿಸ್ ಓನ್ ಟೈಮ್ ಅಂತ. ದೇವರು ಸಮಯಕ್ಕೆ ಮುಂಚೆ ಏನು ಮಾಡೋದಿಲ್ಲ, ಸಮಯ ಮುಗಿದ ಮೇಲೂ ಏನು ಮಾಡೋದಿಲ್ಲ. ಅವನು ತಕ್ಕ ಸಮಯದಲ್ಲಿ ನಿನಗೋಸ್ಕರವಾಗಿ ಕ್ರಿಯೆ ಮಾಡುವ ದೇವರಾಗಿದ್ದಾನೆ. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರೆ. ಅವನು ತಕ್ಕ ಸಮಯದಲ್ಲಿ ನನಗಾಗಿ ಮಾಡುವ ಕಾರ್ಯಗಳು. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯದ 1ನೇ ವಚನ ಹೇಳುತ್ತದೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ದೇರ್ ಈಸ್ ಎ ಟೈಮ್ ಅಂಡ್ ಸೀಸನ್ಸ್ ಆರ್ ಫಿಕ್ಸಡ್. ಅದು ಫಿಕ್ಸ್ ಮಾಡಿ ಇಟ್ಟಿದ್ದಾನೆ. ಕ್ಲುಪ್ತವಾಗಿದೆ ಅಂದರೆ ದೇವರು ಅದನ್ನ ನೇಮಿಸಿಟ್ಬಿಟ್ಟಿದ್ದಾನೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆಕಾಶದ ಕೆಳಗಡೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಅದರಿಂದ ನನ್ನ ಸಮಯಕ್ಕೋ ನಿನ್ನ ಸಮಯಕ್ಕೋ, ನನ್ನ ಹತ್ರಕ್ಕೋ ನಿನ್ನ ಹತ್ರಕ್ಕೋ, ನನ್ನ ಆವೇಶಕ್ಕೋ ನಿನ್ನ ಆವೇಶಕ್ಕೋ ದೇವರು ಏನೋ ಮೈಮರ್ತು ಮಾಡಿಬಿಡ್ತಾನ. ನೋ 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 ದೇವರು ಏನು ಹಾಗೆ ಮಾಡೋದಿಲ್ಲ. ದೇವರು ಯಾವತ್ತೂ ಅದನ್ನು ಮಾಡೋದು ಇಲ್ಲ. ದೇವರಿಗೆ ಎಲ್ಲದಕ್ಕೂ ಒಂದು ಸಮಯ ಉಂಟು. ಹಲ್ಲೆಲೂಯಾ. ಎಲ್ಲದಕ್ಕೂ ಒಂದು ಸಮಯ ಉಂಟು. 11ನೇ ವಾಕ್ಯ ಹೇಳುತ್ತದೆ. 11ನೇ ವಾಕ್ಯ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ದಟ್ ಈಸ್ ದ ಬ್ಯೂಟಿಫುಲ್. ಒಂದೊಂದು ವಸ್ತುವನ್ನು, ಈ ಕಾಣುವ ಚರಾಚರಗಳನ್ನು, ಆಕಾಶ ಮಂಡಲವನ್ನು, ದೇವರ ವಾಕ್ಯ ಹೀಗೆ ಹೇಳ್ತದೆ, ಆಕಾಶ ಮಂಡಲವು ಗಗನ ಮಂಡಲವು ಅವನ ಕೈ ಕೆಲಸವಾಗಿದೆ. ಜಲಚರಾಚರಗಳನ್ನು ನೋಡ್ರಿ, ಆಕಾಶ ಮಂಡಲವನ್ನು ನೋಡ್ರಿ, ಭೂಮಿಯನ್ನು ನೋಡ್ರಿ, ಭೂಮಿಯಲ್ಲಿರುವ ಸಮಸ್ತ ವಸ್ತುಗಳನ್ನು ನೋಡ್ರಿ. ಬೇಡ, ಒಂದೆಚ್ಚೆ ಮುಂದೆ ಹೋಗ್ತೀನಿ, ನಿಮ್ಮನ್ನೇ ನೋಡ್ರಿ. ಎಷ್ಟು ಅಂದವಾಗಿ, ಎಷ್ಟು ವಿಚಿತ್ರವಾಗಿ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಸಮಯಕ್ಕೆ ಮುಂಚೆ ಅವರು ಏನು ಮಾಡೋದಿಲ್ಲ, ಅದೆಲ್ಲವನ್ನು ಅಂದವಾಗಿ ಸೃಷ್ಟಿ ಮಾಡಿರೋದು ಅವನ ಸಮಯಕ್ಕೆ ತಕ್ಕ ಹಾಗೆ. ಹಾಗಾದರೆ ಇವತ್ತು ನಿನ್ನ ಮೇಲೆ ದೇವರು ವಾಗ್ದಾನ ಮಾಡಿರೋದಾದರೆ, ಪ್ರವಾದಿ ನಿನಗೆ ಪ್ರಬೋಧನೆ ಹೇಳಿರೋದಾದರೆ, ಅದು ನೆರವೇರೋ ಕಾಲದವರೆಗೂ ನೀನು ವೆಯ್ಟ್ ಮಾಡು. ಕಾರಣ ಅದನ್ನು ದೇವರು ಹೇಳಿದ್ದಾನೆ. ಮುದ್ರೆ ಹಾಕೋ, ಮುಚ್ಚಿಡೋ. ಹನ್ನೊಂದನೇ ವಾಕ್ಯ 17ನೇ ವಾಕ್ಯ ಹೇಳುತ್ತದೆ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವೆನು. ಆತನ ನ್ಯಾಯಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟಲ್ಲವೇ? ಅಧರ್ಮಿಗಳಿಗೂ ಧರ್ಮಿಗಳಿಗೂ ನ್ಯಾಯ ತೀರ್ಪು ಮಾಡ್ತಾನೆ ದೇವರು. ಕೆಲವರೆಲ್ಲ ಕೇಳ್ತಾರೆ, ದುಷ್ಟರೆಲ್ಲ ಚೆನ್ನಾಗಿಲ್ವಾ? ದೇವರ ವಾಕ್ಯ ಹೇಳ್ತದೆ, ದುಷ್ಟರನ್ನ ಕಂಡು ನೀನು ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಕೇವಲ ಕಾಯಿ ಪಲ್ಯದ ಹಾಗೆ ಬೇಗನೆ ಒಣಗೋಗ್ತಾರೆ. ಅವರು ನಿನ್ನನ್ನು ದೇವರು ನೆಟ್ಟಿರೋದು ನೀತಿ ವೃಕ್ಷವಾಗಿ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಈ ಲೋಕ ನಡೀತಾ ಇರೋದು ಮೋಸದಲ್ಲಲ್ವಾ ಪಾಸ್ಟ್ರೆ? ಮೋಸದಲ್ಲಲ್ವಾ ನಡೀತಾ ಇರೋದು? ಈ ಲೋಕದಲ್ಲ, ಫುಲ್ ಮೋಸಗಾರರು ಅವರೆಲ್ಲ ತುಂಬಿಕೊಂಡಿದ್ದಾರೆ. ಅವ್ರಿಗೆ ಈ ಪ್ರಪಂಚ, ಭಕ್ತರಿಗೆ, ದೇವ್ರ ಮಕ್ಕಳಿಗೆ ಇದೆಲ್ಲ ಇಲ್ಲೆಲ್ಲ ಬದುಕಕ್ಕೆ ಯಾರು ಹೇಳಿದ್ರು? ಯಾರು ಹೇಳಿದ್ರು? ಸ್ತೋತ್ರ. ದೇವರ ವಾಕ್ಯ ಹೇಳುತ್ತೆ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ನೀನು ಇವತ್ತು ಯೋಚನೆ ಮಾಡು, ಅವ್ನು ಚೆನ್ನಾಗಿ ಮೋಸ ಮಾಡಿಬಿಟ್ಟು ಚೆನ್ನಾಗಿದ್ದಾನೆ, ಯಾರಿಗೋ ತಲೆಗೆ ಟೋಪಿ ಹಾಕ್ಬಿಟ್ಟು ಮನೆ ಮಾಡ್ಕೊಂಬಿಟ್ಟ, ಇಲ್ಲ ಅವ್ನು ಅವನ ಮನೆಯಲ್ಲಿ ನೆಮ್ಮದಿಯಾಗಿ ಒಂದಿನ ನಿದ್ದೆ ಮಾಡೋಕ್ಕಾಗಲ್ಲ, ಒಂದೊತ್ತು ಆಹಾರ ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ. ಆದರೆ ನೀನು ಗುಡಿಸ್ಲಲ್ಲೇ ಇರ್ಬೋದು, ಅಲ್ಲೆಲ್ಲೂಯ್ಯ ಸುಖವಾಗಿ ನಿದ್ದೆ ಮಾಡ್ತೀಯ, ಕಣ್ಣು ತಂಪಾಗಿ ನಿದ್ದೆ ಬರುತ್ತೆ ನಿನಗೆ. ಯಾಕೆ ಗೊತ್ತಾ? ನ್ಯಾಯ ತೀರ್ಪು ಮಾಡುವ ಒಬ್ಬ ದೇವರಿದ್ದಾನೆ. ಅವನ ಅಧರ್ಮಿಗಳಿಗೂ ಧರ್ಮಿಗಳಿಗೂ ತಕ್ಕ ಸಮಯದಲ್ಲಿ ಅವನ ನ್ಯಾಯವನ್ನು ತೀರಿಸುವವನಾಗಿರುತ್ತಾನೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ.
ಹಲ್ಲೆಲೂಯಾ. ನನಗಾಗಾದ್ರೆ ದೇವರು ಒಂದು ಕಾರ್ಯವನ್ನು ನನ್ನ ಒತ್ತಡಕ್ಕೋ ನಿಮ್ಮ ಒತ್ತಡಕ್ಕೋ ನಮ್ಮ ಸಮಯಕ್ಕೋ ನಿಮ್ಮ ಸಮಯಕ್ಕೋ ಅಲ್ಲ ಮಾಡೋದು. ದೇವರಾಗಿದ್ದಾನೆ. ಕೆಲವರು ಬುದ್ಧಿವಂತರು ದೇವರಿಗೆ ಅಡ್ವೈಸ್ ಮಾಡಕ್ಕೆ ಹೋಗ್ತಾರೆ, ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಕೆಲವೊಮ್ಮೆ ಕೆಲವರೆಲ್ಲ ನಮ್ಮ ಹತ್ರ ಬಂದು ಹೇಳ್ತಾರೆ, ಪಾಸ್ಟ್ರೇ ಹಿಂಗೆ ಮಾಡ್ಬೇಕು ಪಾಸ್ಟ್ರೇ, ಹಂಗೆ ಮಾಡಬೇಕು, ಅಯ್ಯೋ ನಿಮ್ಗೇನೋ ಗೊತ್ತಿಲ್ಲ ಪಾಸ್ಟ್ರೆ, ಇದೆಲ್ಲ ಕಲ್ತ್ಕೊಬೇಕು ಅಂತಾರೆ. ನಾನು ಆಯ್ತಮ್ಮ ಅಂತೀನಿ. ಸ್ತೋತ್ರ. ಇವರು ರಕ್ಷಣೆ ಬಂದು 3 ವರ್ಷವೂ ಆಗಿಲ್ಲ, ನಾನು 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ಸ್ತೋತ್ರ. ಹೆಂಗಿರುತ್ತೆ ಹೇಳ್ರಿ, ಬಿಷಪ್ಗೆ ಸಂಡೇ ಸ್ಕೂಲ್ ಹೇಳ್ಕೊಟ್ಟಂಗೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡ್ರಿ. ದೇವರು ಸೃಷ್ಟಿಕರ್ತನು, ನಾವು ಅವನ ಸೃಷ್ಟಿಗಳಾದ ನಾವು ಸೃಷ್ಟಿಕರ್ತನಿಗೆ ಅಡ್ವೈಸ್ ಮಾಡೋಕ್ಕಾಗುತ್ತಾ? ಹಿಂಗೆ ಮಾಡು ಅಂತ ಹೇಳಕ್ಕಾಗುತ್ತಾ? ಅವನ ಸಮಯಕ್ಕೆ ಅವನು ಎಲ್ಲವನ್ನ ಅಂದವಾಗಿ ನಿರ್ಮಿಸಿದ್ದಾನೆ, ಅಂದವಾಗಿ ನಡೆಸ್ತಾನೆ, ಅಂದವಾಗಿ ಕಾರ್ಯಗಳನ್ನು ಮಾಡ್ತಾನೆ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗಿರಿ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಆಮೇನ್. ಕೆಲವು ಸಮಯದಲ್ಲಿ ವೇಗವಾಗಿ ಕಾರ್ಯಗಳು ದೇವರು ಮಾಡ್ತಾರೆ. ಅದರ ಅರ್ಥ ದಟ್ ಈಸ್ ದ ಫೇವರ್ ಟೈಮ್. ಆ ಸಮಯ ಅನ್ನೋದು ನಿನ್ನ ದೇವರು ದಯ ತೋರಿಸೋ ಸಮಯ. 102ನೇ ಕೀರ್ತನೆ 13ನೇ ವಚನ ಹೀಗೆ ಹೇಳ್ತದೆ, ನೀನು ಎದ್ದು ಚಿಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. ದ ಅಪಾಯಿಂಟೆಡ್ ಟೈಮ್ ಹಸ್ ಕಮ್. ಅನಿಯಮಿತ ಕಾಲವು ಬಂದದೆ. ಒಂದು ಕಡೆ ದೇವರು ಹೇಳ್ತಾನೆ ಇನ್ನ ಟೈಮ್ ಆಗಿಲ್ಲ, ಮುದ್ರೆ ಹಾಕಿಡು. ಇನ್ನೊಂದು ಕಡೆ ದೇವರು ಹೇಳ್ತಾನೆ ಟೈಮ್ ಆಗಿದೆ. ಟೈಮಿಗೆ ದೇವ್ರ ಕಾರ್ಯ ಮಾಡೋದಿಲ್ಲ ಅಂತಲ್ಲ, ಟೈಮಿಗೆ ದೇವ್ರ ಕಾರ್ಯ ಮಾಡೋದು. ದೇರ್ ಈಸ್ ಎ ಅಪಾಯಿಂಟೆಡ್ ಟೈಮ್. ಅದನ್ನು ನಾವು ಕೈರೋಸ್ ಮೂಮೆಂಟ್ ಅಂತ ಹೇಳ್ಬೋದು, ದೇವರು ನೇಮಕ ಮಾಡಿರುವ ನಿಯಮಿತವಾದ ಕಾಲ ಅಂತ ಹೇಳ್ಬೋದು. ಆ ಕಾಲಗಳನ್ನು ಕ್ಲುಪ್ತವಾಗಿ ದೇವರು ಇಟ್ಟಿದ್ದಾನೆ, ಮುದ್ರೆ ಹಾಕಿ ಇಟ್ಟಿದ್ದಾನೆ. ಕೆಲವೊಮ್ಮೆ ನಾವು ವಿಶ್ವಾಸಿಗಳು, ನನಗೆ ಅನೇಕ ಚಿಂತೆಗಳು ಬಂದಿದೆ. ನಮ್ಮಲ್ಲಿ ನಾವು ನಂಬಿಕೆಯ ಮೂಲಪಿತ್ರ ಅಂದರೆ ಯಾರನ್ನು ಕರಿತೀವಿ? ಅಬ್ರಾಮನನ್ನು ಕರಿತೀವಿ. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ಪಾಪ ಅವನ್ನೆಲ್ಲ ವಿಗ್ರಹಗಳನ್ನೆಲ್ಲ ತಯಾರು ಮಾಡ್ಕೊಂಡು ಮಾರಾಟ ಮಾಡ್ಕೊಂಡು ಅಪ್ಪನ ಮನೆಯಲ್ಲಿ ಆರಾಮಾಗಿದ್ದ. ಆ ಸಮಯದಲ್ಲಿ ಅವನಿಗೊಂದು ಶಬ್ದ ಪರಲೋಕದಿಂದ ದೇವರೇ ಮಾತನಾಡಿದನು. ದೇವರು ಹೇಳಿದನು, ನೀನು ನಿನ್ನ ಸ್ವಂತ ಮನೆಯನ್ನು ಕುಟುಂಬವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ. ನಾನು ನಿನ್ನನ್ನು ಆಶೀರ್ವದಿಸ್ತೀನಿ. ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ ತೀರದ ಉಸುಬಿನ ಹಾಗೆ ನಾನು ನಿನ್ನ ಸಂತತಿಯನ್ನು ನಾನು ಆಶೀರ್ವಾದ ಮಾಡ್ತೀನಿ. ನೀನು ಅನೇಕರಿಗೆ ಆಶೀರ್ವಾದದ ನಿಧಿ ಆಗಿರ್ತೀಯ. ಇದೆಲ್ಲ ಹೇಳಿ ಕರ್ಕೊಂಬಂದು ಸ್ತೋತ್ರ. ವರ್ಷ 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ಸ್ತೋತ್ರ. ಎಲ್ಲಿ ಆಕಾಶದ ನಕ್ಷತ್ರಗಳು ಹೋಗಲಿ, ಒಂದೇ ಒಂದು ಸಂತತಿನೂ ಇಲ್ಲ. ಹೆಸರು ಬೇರೆ ಮಧ್ಯದಲ್ಲಿ ಬದಲಾಯಿಸ್ಬಿಟ್ರು. ಮುಂಚೆ ಅಬ್ರಾಮ್ ಇದ್ದಿದ್ದನ್ನ ಅಬ್ರಹಾಮ್ ಅಂತ ಇಟ್ಬಿಟ್ರು. ಮುಂಚೆ ಅಬ್ರಹಾಮ್ ಅಂತ ಇದ್ದ ಹೆಸರು ಬದಲಾಯಿಸಿ ಅಬ್ರಹಾಮ್ ಅನೇಕ ಜನಾಂಗಗಳಿಗೆ ಮೂಲ ಪಿತೃ ಅಂತ ಹೆಸರು ಇಟ್ಬಿಟ್ರು. ಆದರೂ ಏನು ನಡೀತಾ ಇಲ್ವಲ್ಲ. ಹಲ್ಲೆಲೂಯ್ಯ. ಲೇಟ್ ಆಯಿತು ಅಂತ ಹೇಳಿ ದೇವರು ಮರ್ತಿಲ್ಲ. ಅದನ್ನು ದೇವರು ಮುದ್ರೆ ಹಾಕಿ ಅದನ್ನು ಮುಚ್ಚಿಟ್ಟಿದ್ದಾನೆ. ಇದರ ಒಳಗಡೆ ಇವತ್ತು ನಾನು ನಿಮಗೋಸ್ಕರ ಪ್ರವದಿಸ್ತಾ ಇದ್ದೇನೆ. ಸಹೋದರಿ, ಕಳೆದ ಅನೇಕ ವರ್ಷಗಳಿಂದ ಅನೇಕ ವಾಗ್ದಾನಗಳನ್ನು ಕೇಳಿದ್ದೀಯ. ಎಲ್ಲರ ವಾಗ್ದಾನ ನೆರವೇರ್ತ ನನ್ನದೇ ಯಾಕೆ ನಡೀಲಿಲ್ಲ ಅಂತ ನಿನ್ನ ಒಳಗಡೆ ಪ್ರಶ್ನೆಗಳು ಉಕ್ಕಿರಬಹುದು. ಆದರೆ ಇವತ್ತು ನಿನಗೊಂದು ಶುಭ ವಾರ್ತೆ ನಾನು ಹೇಳ್ತೇನೆ. ನಿನ್ನ ವಾಗ್ದಾನಕ್ಕೆ ಸಮಯ ಕೂಡ ಬಂದಿಲ್ಲ. ಅದನ್ನು ದೇವರು ಮುದ್ರೆ ಹಾಕಿಟ್ಟಿದ್ದಾನೆ. ಅದು ಯಾವತ್ತು ವ್ಯರ್ಥವಾಗಿ ಹೋಗೋದಿಲ್ಲ. ಕೆಲವೊಮ್ಮೆ ನಮ್ಮ ಫೀಲಿಂಗ್ಸ್, ಊರವರು ಆ ಟೈಮಲ್ಲಿ ಮಾತಾಡ್ತಾರೆ. ಆ ಪ್ರವಾದಿ ಹೇಳಿದ್ನಲ್ಲ, ಆಗಲೇ ಇಲ್ಲ, ಅದರಿಂದ ಪ್ರವಾದಿ ಮೇಲೆ ಗೂಬೆ ಕುಣಿಸೋದು. ನಾನಿನ್ನ ಪ್ರವಾದನೆ ನಂಬೋದೇ ಇಲ್ಲಪ್ಪ. ಇವ್ರಿಗೆ ಹೇಳಿದ್ರಲ್ಲ, ಆಲೋಚನೆ ನಡೀತಾ,
ಅದಕ್ಕೆ ನನ್ನ ಪ್ರಭಾದಲ್ಲಿ ನಂಬದ. ನೀನು ನಂಬೇಡ, ನಂಬುವನು ದೇವರ ಮಹಿಮೆಯನ್ನು ಕಾಣ್ತಾನೆ, ನಂಬದೇ ಇರೋನ್ ಮಣ್ಣು ತಿಂತಾನೆ. ಸ್ತೋತ್ರ. ಯಾರಿಗೆ ನಷ್ಟ? 5 ವರ್ಷ ಆಯಿತು, 10 ವರ್ಷ ಆಯಿತು, ಅಬ್ರಾಹ್ಮನ ಊರವರೆಲ್ಲನ ಗೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮನುಷ್ಯರ ಪ್ರೆಷರ್ ಅಂದರೆ ನೋಡ್ರಿ, ನಮ್ಮಲ್ಲಿ ಕೆಲವರಿಗೆ ಮಕ್ಕಳಾಗಿರಲ್ಲ. ಏನು ಸುಮ್ಮನೆ ಏನೋ ಯೋಗಕ್ಷೇಮ ವಿಚಾರಿಸೋಂಗೆ, ಏನು ಸ್ಪೆಷಲ್ ಏನಿಲ್ವಾ, ಏನು ವಿಶೇಷ ಇಲ್ವಾ, ಏನು ವಿಶೇಷ, ಅನಾವಶ್ಯಕವಾಗಿ ಚುಚ್ಚೋದು. ಒಬ್ಬರಿಗೆ ಏನಾದರೂ ಫೀಲಿಂಗ್ ಇದ್ದರೆ ಅದನ್ನು ಇಟ್ಕೊಂಡು ಮಾತಾಡೋದು. ದಿಸ್ ಕೈಂಡ್ ಆಫ್ ಪ್ರೆಷರ್, ಮನುಷ್ಯನಿಂದ ಬರುವ ಒತ್ತಡಗಳಿಗೆ ಮಣಿದು ಕೆಲವರು ದುಡುಕಿ ದೇವ್ರನ್ನೇ ಸಹಾಯ ಮಾಡಕ್ಕೆ ಹೋಗ್ತಾರೆ. ದೇವರು ಹೇಳಿದ ಮಾತಿಗೆ ಸಹಾಯ ಮಾಡಕ್ಕೆ ಹೋಗ್ತಾರೆ. ದೇವರಿಗೆ ನಿಮ್ಮ ಸಹಾಯ ಬೇಕಾಗಿಲ್ಲ. ದೇವರ ಸಹಾಯ ತೆಗೆದುಕೊಳ್ಳೋದಕ್ಕೆ ಅವನು ಹ್ಯಾಂಡಿಕ್ಯಾಪ್ ಆಗಿಲ್ಲ, ಅವನ ಅಂಗವಿಕಲನಲ್ಲ, ಅವನು ಸೃಷ್ಟಿಕರ್ತನಾಗಿದ್ದಾನೆ, ಅವನು ಸಾಮರ್ಥ್ಯವುಳ್ಳವನಾಗಿದ್ದಾನೆ, ಅವನು ಎಲ್ ಶಡಾಯ್ ಆಗಿದ್ದಾನೆ, ಅವನು ಸರ್ವಶಕ್ತನಾಗಿದ್ದಾನೆ. ಆಗರಳನ್ನು ಕೂಡಿಸ್ದ. ಸಾರಳಿಗೆ ಏನು ಬೇಕಾಗಿತ್ತು? ಸ್ತೋತ್ರ. ಆಗರಳನ್ನು ಕೂಡಿಸಿ ಅವಳಿಂದ ಒಂದು ಸಂತತಿಯನ್ನು ತಂದು ಜನರಿಗೆ ತೋರಿಸೋದಕ್ಕೆ, ಸ್ತೋತ್ರ, ನೋಡು ನಮ್ಗೆ ದೇವ್ರ ಸಂತತಿ ಕೊಟ್ಟರು ಅಂತ. ಹಡದಾರಿಗೆ ಯಾಕೆ ಹೋಗ್ತಿ? ದೇವ್ರು ಹೇಳಿದ್ರೆ ವೆಯ್ಟ್. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ದೇವ್ರು ಏನಾದ್ರು ಹೇಳಿದ್ರೆ ವೆಯ್ಟ್. It was to do with the time. Why God sealed? ಏನಕ್ಕೆ ದೇವರು ಮುದ್ರೆ ಹಾಕಿದ್ದಾನೆ? The time had not yet come. ದೇವರ ಸಮಯ ಇನ್ನೂ ಬಂದಿಲ್ಲ. ಅದು ಒಪ್ಪೋರು ಮಾತ್ರ ಆಮೆನ್ ಹೇಳ್ರಿ, ಒಪ್ಪೋರು ಮಾತ್ರ ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ನಾನು ಹೇಳ್ತಾ ಬರ್ತಾ ಇರುವಂಥ ಭಾಗ, ಒತ್ತಡಕ್ಕೆ ಮಣಿದು ಅಡ್ಡ ದಾರಿಯಲ್ಲಿ ಹೋಗುವವರು, ಅಯ್ಯೋ ಜನ ಹಂಗಂತಿದ್ದಾರೆ, ನಮ್ಮ ಊರವ್ರು ಹಂಗಂತಿದ್ದಾರೆ, ನಮ್ಮ ನೆಂಟರುಗಳು ಹಂಗೆ ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಹುಡುಗಿದು ಮದುವೆನೇ ಆಗಿಲ್ವಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲ ಕೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೋ ಹುಡುಗ ಸಿಕ್ಕದ ಕಟ್ಬಿಟ್ವಿ. ಸ್ತೋತ್ರ. ಕಟ್ಬಿಟ್ರಿ, ಅವಳ ಜೀವನಕ್ಕೆ ಹಾಕಿದೆ ಕಂಟು. ಅಲ್ಲಲ್ಲೂಯ್ಯ, ಇನ್ನು ಯಾರು ಮುರಿಯಕ್ಕೆ ಬರ್ತಾರವ? ನೀನು ಹಾಕಿರೋ ಕಟ್ಟು ಅವಳ ಜೀವನ ಪರ್ಯಂತ ಅಳ್ತಾ ಕಳಿಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ನೀನು ದೇವರ ವಾಕ್ಯಕ್ಕೆ ಬದ್ಧರಾಗಿದ್ದರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಹೋರಾಟ ಬರಲಿ, ಎಷ್ಟೇ ನಿಂದೆಗಳು ಬರಲಿ, ಎಷ್ಟೇ ಒತ್ತಡಗಳು ಬರಲಿ, ಯಾರೆಲ್ಲ ವಿರೋಧವಾದರೂ ನಿನ್ನ ದೇವರ ಮೇಲೆ ನಿನಗೆ ಭರವಸೆ ಇರೋದಾದರೆ, ಅವನು ಮಾತು ಕೊಟ್ಟು ತಪ್ಪುವುದಕ್ಕೆ ಮನುಷ್ಯನಲ್ಲ ಎಂದು ನೀನು ಚೆನ್ನಾಗಿ ತಿಳಿದಿರೋದಾದರೆ, ಕಾದಿರೋ. ಒಂದು ಕಡೆ ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಕರುಣೆ ತೋರಿಸುವಂತ, ಕೃಪೆ ತೋರಿಸುವ ಸಮಯ ಇದೆ. ನಿಯಮಿತ ಕಾಲವು ಬಂದದೆ. ಟೈಮ್ ಬಂದಿದೆ. ಕೆಲವರಿಗೆ ಟೈಮ್ ಬಂದಿರುತ್ತೆ, ಬಿಡುಗಡೆ ಆಗುತ್ತೆ. ಸ್ತೋತ್ರ. ನಾನು 8 ವರ್ಷದಿಂದ ಬರ್ತಾ ಇದ್ದೀನಿ ರೀ, ನನ್ನ ಬಿಡುಗಡೆ ಆಗಲಿಲ್ಲ. ನಿನ್ನೆ 8 ದಿನದಲ್ಲೇ ಹಿಂದೆ ಬಂದಂಥ ಆ ಸಹೋದರಿಗೆ ದೇವರು ಅದ್ಭುತ ಮಾಡಿದ್ರು. ನಾನು ಏನು ತಪ್ಪು ಮಾಡಿದ್ದೀನಿ? ಹಲೋ, ನಿಂದ ವಿಷಯ ಮುದ್ರೆ ಹಾಕಿಟ್ಟಿದ್ದಾರೆ. ನಿನ್ನ ವಿಷಯ ದೇವರು ಮರ್ತಿಲ್ಲ, ದೇವರು ತೆಗೆದಾಕಿಲ್ಲ. ಅದು ಮುದ್ರೆ ಹಾಕಿದೆ, ಅದು ಮುದ್ರೆ ಹಾಕಿದೆ. ಹಲ್ಲೆಲೂಯಾ. ಕಾನಾ ಊರಿನ ಮದುವೆಯ ಸಮಯ ಬಂತು. ಔತಣ ನಡೀತಾ ಇದೆ. ಯಹೂದ್ಯರ ಮದುವೆ ಅಂದರೆ ಅಲ್ಲಿ ಪ್ರಧಾನವಾಗಿ ರಾರಾಜಿಸೋದು ದ್ರಾಕ್ಷಾರಸ. ಅಲ್ಲಿ ದ್ರಾಕ್ಷಾರಸ ಬಹಳ ಪ್ರಧಾನವಾದಂಥದ್ದು. ದ್ರಾಕ್ಷಾರಸದ ಕೊರತೆ ಬಂದರೆ ಸಮಥಿಂಗ್ ರಾಂಗ್, ಅದು ಅವ್ರಿಗೆ ಅವಮಾನದ ವಿಷಯ. ಆದರೆ ನೋಡ್ರಿ, ಎಷ್ಟು ಅನುಭವಸ್ಥರಾದಂಥ ಮೇಲ್ವಿಚಾರಕರಲ್ಲಿದ್ದಾರೆ. ಅದನ್ನೆಲ್ಲ ಸೂಪರ್ವೈಸ್ ಮಾಡಿ, ಆರೈಸ್ ಮಾಡಿ, ಈಗ ಹೇಳೋ ರೀತಿಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಥರ. ಈಗ ನೋಡ್ರಿ, ಒಂದು ಮದುವೆ ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸ್ಬಿಡ್ತಾರೆ.
ಸ್ತೋತ್ರ. ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ದಂಗೆ ನಾವೆಲ್ಲ ಕೇಳಬೇಕು. ಅವ್ರು ಹೇಳ್ತಾರೆ, ನೀವು ಇಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡಿದರೆ ಅಲ್ಲಿ ನಿಂತ್ಕೊಂಡು ನಾವು ಪ್ರಸಂಗ ಮಾಡಬೇಕು. ಸ್ತೋತ್ರ. ಫೋಟೋಗೆ ನೀವು ಬನ್ನಿ ನಿಂತ್ಕೊಳ್ರಿ ಅಂದರೆ ನಾವು ನಿಂತ್ಕೊಬೇಕು. ಆಮೇಲೆ ಈವೆಂಟ್ ಮ್ಯಾನೇಜ್ಮೆಂಟು ಎಲ್ಲ ದುಡ್ಡಲ್ಲೇ ಮಾಡೋದು, ಅವರೇ ಮಾಡ್ಕೋದು, ಪ್ರತಿಯೊಂದು ಅವರೇ ಕ್ರಮೀಕರಣ ಮಾಡೋದು, ಆರ್ಡ್ರಲ್ಲಿ ಮಾಡೋಂಗೆ. ಅದು ನನಗೆ ಅನ್ನಿಸ್ದಂಗೆ ಖಾನಾವೂರು ಮದುವೆಯಲ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟಿರಬೇಕು. ಎಲ್ಲ ಮಾಡಿದ್ರು. ಆದರೆ ಸ್ತೋತ್ರ, ಟೈಮ್ ಆದಾಗ ದ್ರಾಕ್ಷಾರಸದ ಕೊರತೆ ಬಂತು, ಗಾಬರಿ ಆದರು. ಜನಕ್ಕೆಲ್ಲ ಅವಮಾನ ಆಗುತ್ತಲ್ಲ, ಆ ಕುಟುಂಬದವ್ರಿಗೆ ಅವಮಾನ ಆಗುತ್ತಲ್ಲ. ದೇವರ ದಯೆಯಿಂದ ಯೇಸು ಸ್ವಾಮಿನ ಶಿಷ್ಯರನ್ನ ಕರೆದಿದ್ರು ಆ ಮದುವೆಗೆ. ಯೇಸು ಸ್ವಾಮಿ ಅಮ್ಮನೂ ಅಲ್ಲಿ ಬಂದಿದ್ದಾರೆ. ಇದನ್ನು ಕಂಡಾಗ ಅಯ್ಯೋ ಮಗನೇ, ಬೇಗ ಬೇಗ ಏನೋ ಒಂದು ಅವಮಾನಕ್ಕೆ ಅವರು ಆಗಬಾರ್ದು, ಅವಮಾನಕ್ಕೆ ಒಳಗೆ ಆಗದಿರಂಗೆ ಏನಾದರೂ ಮಾಡು ಅಂತ ಹೇಳಿ ಯೇಸುವಿನ ತಾಯಿ ಬಂದು ಹೇಳುವಾಗ ಅವನು ಹೇಳ್ತಾನೆ, ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೇತಕ್ಕೆ, ಯೋಹನ 2:4 ನನ್ನ ಗೊಡವೆ ನಿನಗೇತಕ್ಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಅಂದರೆ ಅದ್ಭುತ ಮಾಡುವಂಥ ಸಮಯ. ಎಷ್ಟು ನಿಮಿಷ ಬೇಕು ರೀ ದೇವರಿಗೆ, ಎಷ್ಟು ಸೆಕೆಂಡ್ ಬೇಕು ರೀ ಅದ್ಭುತ ಮಾಡೋದಕ್ಕೆ. ಆದರೆ ದೇವರ ಮೊದಲನೇ ಅದ್ಭುತ ಸೂಚಕ ಕಾರ್ಯ ಆರಂಭಿಸೋದಕ್ಕೆ ಮೊದಲು ದೇವರ ವಾಕ್ಯ ಹೇಳ್ತದೆ, ಇನ್ನೂ ನನ್ನ ಸಮಯ ಬಂದಿಲ್ಲ. ಕೆಲವರ ಮಿನಿಸ್ಟ್ರಿ ಪ್ರಕಟವಾಗೋದಕ್ಕೆ, ಕೆಲವರ ಮನೆಯಲ್ಲಿ ಬಿಡುಗಡೆಗಳು ನಡೆಯೋದಕ್ಕೆ, ಕೆಲವರ ಅದ್ಭುತ ಕಾಣೋದಕ್ಕೆ. ಹಲ್ಲೆಲೂಯ. ನೀವೊಂದು ತಿಳ್ಕೊಳ್ರಿ, ಮೊದಲನೇ ಅದ್ಭುತ ಲೇಟ್ ಆದರೆ ಆ ಲೇಟ್ ಆಗಿರೋದು ಪೆನಾಲ್ಟಿ ಸಮೇತ ದೇವರು ಅದ್ಭುತಗಳ ಸರಮಾಲೆಯನ್ನೇ ಬಿಚ್ಚಿಬಿಡ್ತಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ. ನಿನಗೆ ನಷ್ಟವಾದ ಸಂವತ್ಸರಗಳಿಗೆ ತಕ್ಕ ಹಾಗೆ ಅವನು ನಿನಗೆ ಪ್ರತಿಫಲ ಕೊಟ್ಟು ಆಶೀರ್ವಾದ ಮಾಡುವ ದೇವರು. ಡಿಲೇ ಆಯಿತು ಅಂತ ಅವನು ಡಿನೇ ಮಾಡುವ ದೇವರಲ್ಲ, ತಡವಾಯಿತು ಅಂತ ಹೇಳಿ ಅವನು ನಿನ್ನನ್ನು ಮರೆತೋದ ದೇವರಲ್ಲ.